ಹರೇ ಕೃಷ್ಣ. 8 ದಿನದಲ್ಲಿ ನಿಮ್ಮ ಮಕ್ಕಳು ಹೇಗೆ ಬದಲಾಗ್ತಾರೆ? ಸಂಸ್ಕಾರ, ಪ್ರಾಣಾಯಾಮ, ಧ್ಯಾನ ಮತ್ತು ಸ್ವಯಂ ಅರಿವು ಯಾವಾಗ ಕಲಿತಾರೆ ಅವಾಗ ಏನಾಗುತ್ತೆ ಅನ್ನೋದಕ್ಕೆ ಇವತ್ತು ನಮ್ಮ ಪೋಷಕರೇ ನಿಮಗೆ ಉತ್ತರ ಕೊಡಲಿದ್ದಾರೆ. ಅವರ ಒಂದು ಅನುಭವ ಹೇಗಿದೆ ಅನ್ನೋದನ್ನು ತಾವೇ ಶೇರ್ ಮಾಡ್ತಾರೆ. ಅದನ್ನು ಸಂಪೂರ್ಣವಾಗಿ ಕೇಳಿ ಅದಾದಮೇಲೆ ನೆಕ್ಸ್ಟು ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ನಿಮ್ಮ ಫ್ರೆಂಡ್ ಸರ್ಕಲ್ಗೆಲ್ಲ ಶೇರ್ ಮಾಡಿ, ಅವ್ರಿಗೂ ಕೂಡ ಅನುಕೂಲ ಆಗುತ್ತೆ. ಹರೇ ಕೃಷ್ಣ. ಕೃಷ್ಣ ಕುಮಾರ್. ಕೃಷ್ಣ, ಹರೇ ಕೃಷ್ಣ ಹೇಳಿ. ಹಾ ಗುರುಜಿ, ನಮಸ್ತೆ. ನಮಸ್ತೆ ಅಮ್ಮ. ಫಸ್ಟ್ ಥಿಂಗ್ ಹೇಳ್ಬೇಕು ಅಂತ ಹೇಳಿದ್ರೆ, ಅವನು 1 hour ಕುತ್ಕೊಳ್ಳೋದೆ ಸ್ಟಡಿ ಮಾಡೋಕೆ ತುಂಬಾ ಕಷ್ಟ ಆಗ್ತಾ ಇತ್ತು ಕೂರ್ಸಕ್ ನನಗೆ. ಬಟ್ ಇವಾಗ ಏನಂದ್ರೆ, ಫಸ್ಟ್ ಬಾಸ್ಕೆಟ್ ಬಾಲ್ ಹೋಗಿ ಬರ್ತಾನೆ, ಸ್ವಲ್ಪ ರಿಲ್ಯಾಕ್ಸ್ ಆಗ್ತಾನೆ, ದೆನ್ ಈ ಕ್ಲಾಸಿಗೆ ಕೂತ್ಕೊಂತಾನೆ. ಈ ಕ್ಲಾಸ್ ಆದ್ಮೇಲೆ ಅವ್ನಿಗೆ ಏನ್ ಹೋಮ್ ವರ್ಕ್ಸ್ ಇದೆ ಕಂಟಿನ್ಯೂಸ್ ಆಗಿ ಮಾಡ್ತಿದ್ದಾನೆ. ಸೊ ಐ ಆಮ್ ವೆರಿ ಹ್ಯಾಪಿ ಫಾರ್ ಇಟ್. ತುಂಬಾ ಖುಷಿ ಆಯ್ತು ಅದು. ಕಂಟಿನ್ಯೂಸ್ ಆಗಿ 3 hours ಅಂತೂ ಕೂತಾನೆ. ಮುಂಚೆ 1 ಗಂಟೆ ಕೂರ್ಸೋದೇ ನಂಗೆ ತುಂಬಾ ಕಷ್ಟ ಆಗ್ತಾ ಇತ್ತು. ಆಮೇಲೆ ಇನ್ನೊಂದೇನಂದ್ರೆ, ನನ್ಗೆ ತುಂಬಾ ಚೇಂಜಸ್, ನಂಗೆ ತುಂಬಾ ಪೇಶನ್ಸ್ ಬಂದಿದೆ ಗುರುಜಿ. ಮುಂಚೆ ಕಂಪೇರ್ ಮಾಡಿದ್ರೆ ನಾನು ಅವನ ಜೊತೆ ಕೂತು ಧ್ಯಾನ ಮಾಡಿದೆ, ಎಲ್ಲ ಮಾಡಿದೆ. ಸೊ ನನಗ್ ಮುಂಚೆ ಕಂಪೇರ್ ಮಾಡಿದ್ರೆ ನನ್ಗೆ ಇವಾಗ ತುಂಬಾ ಪೇಶನ್ಸ್ ಬಂದಿದೆ. ಅವನಿಗೂ ಪೇಶನ್ಸ್ ತುಂಬಾ ಜಾಸ್ತಿ ಆಗಿದೆ ಇವಾಗ. ಹೇಳಿದ ಮಾತೆಲ್ಲ ಕೇಳ್ತಾನೆ. ಮುಂಚೆ ಥಿಂಗ್ಸ್ ಎಲ್ಲ ಎಲ್ಲೆಲ್ಲೋ ಬಿಸಾಡಿ ಹರಡಿ ಹೋಗ್ತಿದ್ದ. ಇವಾಗ ಕ್ಲಾಸಸ್ ಆದ್ಮೇಲೆ ಅವ್ನ್ದು ಏನೇನ್ ಥಿಂಗ್ಸ್ ಇದೆ ಅದೆಲ್ಲ ಎತ್ತಿಟ್ಬಿಟ್ಟು ನೀಟಾಗಿ ಯೂನಿಫಾರ್ಮ್ ಆಗಿ ಎಲ್ಲಿದ್ಯೋ ಅಲ್ಲಿ ಜೋಡಿಸ್ಬಿಟ್ಟು ಹೋಗ್ತಾನೆ. ಆಮೇಲೆ ಇನ್ನೊಂದ್ ಥಿಂಗ್ ಏನಂತ ಹೇಳಿದ್ರೆ, ಮುಂಚೆ ಅವನ ಹೋಮ್ವರ್ಕ್ ಮಾಡ್ಸೋದಾಗ್ಲಿ ಅದೆಲ್ಲ ಮಾಡೋದಾಗ್ಲಿ ಐ ಶುಡ್ ಬಿ ಟೆಲ್, ಮಾಡು ಹೋಮ್ವರ್ಕ್ ಮಾಡು ಕೂತ್ಕೋ ಅಂತ ಹೇಳ್ತಾ ಇದ್ದೆ. ಬಟ್ ಇವಾಗ ಏನಾಗಿದೆ ಅಂದ್ರೆ, ಅವನೇ ಓನ್ ಆಗಿ ಕೂತ್ಕೊಂಡು ಬರೆಯಕ್ ಸ್ಟಾರ್ಟ್ ಮಾಡಿದ್ದಾನೆ. ನಾ ಏನೂ ಹೇಳಲ್ಲ. ಆಮೇಲೆ ಇನ್ನೊಂದ್ ಏನ್ ಹೇಳ್ತಾನೆ ಅಂದ್ರೆ, ಮಾರ್ನಿಂಗ್ ಅವನ್ಗೆ 6 o'clockಗೆ ಎದ್ದು ಓದ್ಸೋದು ಸ್ವಲ್ಪ ನನಗ್ ಕಷ್ಟ ಆಗ್ತಾ ಇತ್ತು. ಅವ್ನು ಎದ್ದೇಳ್ತಾ ಇರ್ಲಿಲ್ಲ. ಇವಾಗ ಅವನೇ ಹೇಳ್ತಾನೆ, ಅಮ್ಮ ನಂಗೆ ಮಾರ್ನಿಂಗ್ ಎದ್ದೇಳ್ಸು, ಏನ್ ಪೆಂಡಿಂಗ್ ಹೋಮ್ವರ್ಕ್ಸ್ ಇದೆ ನಂಗೆ ಈಗ ಫಿನಿಶ್ ಮಾಡಕ್ ಆಗಿಲ್ಲ, ಅದನ್ನ ನಾನು ಬೆಳಿಗ್ಗೆ ಮಾಡ್ತೀನಿ, ಬೆಳಿಗ್ಗೆ ಓದ್ತೀನಿ ಅಂತ ಅವನೇ ಹೇಳ್ತಾನೆ. ಸೊ ಐ ಆಮ್ ವೆರಿ ಹ್ಯಾಪಿ ಗುರುಗಳೇ. ತುಂಬಾ ತುಂಬಾ ಖುಷಿ ಆಗ್ತಿದೆ ನಮ್ಗೆ. ಸೊ ತುಂಬಾ ಚೇಂಜಸ್ ಬಂದಿದೆ, ಮತ್ತೆ ತುಂಬಾ ಯೂಸ್ಫುಲ್ ಆಗಿದೆ ಗುರುಗಳೇ ಕ್ಲಾಸಸ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ಸೋ ಮಚ್.